ಆತ್ಮೀಯ ಮುಖ್ಯ ಗುರುಗಳೇ, ಅಪಾರ ಐ ಡಿ ಜನ್ರೇಟ್ ಮಾಡ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಅತ್ಯಂತ ತುಂಬ ತುರ್ತಾಗಿದೆ. ಹಾಗಾಗಿ ಯು ಡಿ ಎಸ್ ಪ್ಲಸ್ಸಲ್ಲಿ ಅಪಾರ ಐ ಡಿಯನ್ನು ಹೇಗೆ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ವಿಡಿಯೋ. ಯು ಡಿ ಎಸ್ ಪ್ಲಸ್ಸಲ್ಲಿ ನೀವು ಯಾವುದಾದ್ರೂ ಒಂದು ಬ್ರೌಸರಲ್ಲಿ ಯು ಡಿ ಎಸ್ ಪ್ಲಸ್ ಅಂತ ಹೊಡೆದ್ಬಿಟ್ಟು ಲಾಗಿನ್ ಆದಮೇಲೆ ಸ್ಟೂಡೆಂಟ್ ಮೆಡಲ್ ಅಂತ ಬರುತ್ತೆ. ಸ್ಟೂಡೆಂಟ್ ಮೆಡಲ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಸ್ಟೇಟ್ ಟು ಲಾಗಿನ್ ಅಂತ ಕೇಳ್ತದೆ. ಅದರಲ್ಲಿ ನಮ್ಮ ಕರ್ನಾಟಕವನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮ ಸ್ಕೂಲ್ ಯು ಡಿ ಎಸ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಹಾಗೆ ಕ್ಯಾಪ್ಚಾ ಯಾವ ಥರ ಇದನ್ನು ಅದೇ ಥರ ಅದನ್ನು ಎಂಟ್ರಿ ಮಾಡ್ತಕ್ಕಂಥದ್ದು. ಓಕೆ, ಲಾಗಿನ್ ಆಯಿತು. 2024-25 ಕರೆಂಟ್ ಅಕಾಡೆಮಿಕ್ ಇಯರ್ ಏನಿದೆಯಲ್ಲ, ಈ ಒಂದು ಕರೆಂಟ್ ಅಕಾಡೆಮಿಕ್ ಇಯರನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇಲ್ಲಿದೆ ಅಲ್ವಾ, 2024-25 ಇದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಇದನ್ನು ಕ್ಲೋಸ್ ಮಾಡಿ. ಇದನ್ನು ನೀವು ಕ್ಲೋಸ್ ಮಾಡ್ತಕ್ಕಂಥದ್ದು. ಇಲ್ಲಿದಲ್ಲ ಕ್ಲೋಸ್ ಬಟನನ್ನು ಒತ್ತಿದರೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಆದಮೇಲೆ ಇದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು GPEPF-ಅನ್ನು ಕ್ಲಿಯರ್ ಮಾಡ್ಕೊಂಡಿರಬೇಕು. ಜೊತೆಗೆ ಕನ್ಸೆಂಟ್ ಫಾರ್ಮನ್ನು ಕೂಡ ನೀವು ಯಾರು ಕನ್ಸಲ್ಟ್ ಪೇರೆಂಟ್ಸಿಂದ, ಯಾವ ಪೇರೆಂಟ್ಸ್ ಇದ್ದಾರೆ ಅವರಿಂದ ನಾವು ಪಡ್ಕೊಳ್ತಕ್ಕಂಥದ್ದನ್ನು ಮರಿಬಾರ್ದು. ಅಪಾರ್ ಮೆಡ್ಯೂಲನ್ನು ಪ್ರೆಸ್ ಮಾಡಿದರೆ ಈ ಥರ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಾಸನ್ನು 2ನೇ ತರಗತಿ ಸೆಕ್ಷನ್ ಆಯ್ಕೆ ಮಾಡಿಕೊಂಡು ಗೋ ಅಂತ ಕೊಡಿ. ಗೋ ಅಂತ ಕೊಟ್ಟಮೇಲೆ ಇಲ್ಲಿ ನೋಡಿ, ಪ್ರೊಫೈಲ್ ಸ್ಟೇಟಸ್ ಅಂತ ಇದೆಯಲ್ಲ, ಈ ಪ್ರೊಫೈಲ್ ಸ್ಟೇಟಸಲ್ಲಿ ಇಲ್ಲಿ ಕಾಣುತ್ತೆ ನಿಮಗೆಲ್ರಿಗೂ ಕೂಡ. ಈ ಪ್ರೊಫೈಲ್ ಸ್ಟೇಟಸ್ ಅಂತಂದರೆ ಇಲ್ಲಿ ಕಂಪ್ಲೀಟೆಡ್ ಅಂತ ಇದ್ದರೆ ಇವು GPEPF ಎಲ್ಲ ಕ್ಲಿಯರ್ ಆಗಿದೆ ಅಂತ ಅರ್ಥ. ಇಲ್ಲೇನಿದೆಯಲ್ಲ ಈ ಪ್ರೊಫೈಲ್ ಸ್ಟೇಟಸಲ್ಲಿ ಏನಿದೆಲ್ಲ ಕಂಪ್ಲೀಟ್ ಇದೆಯಲ್ವ ಇದು, ಸೊ ಕಂಪ್ಲೀಟೆಡ್ ಅಂತ ಬಂದರೆ ಇದು ಕ್ಲಿಯರ್ ಆಗಿದೆ ಅಂತ ಅರ್ಥ. ಹಾಗೆ ನೀವು ಮುಂದುವರೆದು ನೋಡಿದರೆ ಇಲ್ಲಿ ಅಪಾರ್ ಆ್ಯಕ್ಷನ್ ಜನ್ರೇಟ್ ಮಾಡ್ತಕ್ಕಂಥದ್ದು ಇನ್ನು ಜನ್ರೇಟ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಜನ್ರೇಟ್ ಮಾಡೋದಕ್ಕೆ ಐಕನ್ ಕೂಡ ಎನೇಬಲ್ ಇದೆ. ಸೊ ಇಲ್ಲಿ ನೀವು ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಈ ಒಬ್ಬ ವಿದ್ಯಾರ್ಥಿನಿ ಚೇತನಾ ಬಾಯಿ ಅಂತೇಳಿ ಉದಾಹರಣೆ ಜನ್ರೇಟ್ ಮಾಡೋದು ಹೇಗೆ ಅಂತಕ್ಕಂಥದ್ದು ನೋಡಿ. ನೀವು ಇಲ್ಲಿ ಆ ಮಗುವಿನ ಪ್ರಾಥಮಿಕವಾಗಿರ್ತಕ್ಕಂಥ ಮಾಹಿತಿ ಲಭ್ಯ ಆಗ್ತದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಪ್ಲಸ್ ಮಾರ್ಕನ್ನು ಪ್ರೆಸ್ ಮಾಡಿದರೆ ಅವ್ರದ್ದು ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಇಲ್ಲೊಂದು ಕನ್ಸಲ್ಟ್ ಫಾರ್ಮ್ ಇರ್ತದೆ. ನೀವು ನಿಮ್ಮ ಶಾಲೆಯಲ್ಲಿ ಈ ಕನ್ಸಲ್ಟ್ ಫಾರ್ಮನ್ನು ತಂದೆ ತಾಯಿಗಳಿಂದ ಅಥವಾ ಯಾರು ಪೋಷಕರು ಇರ್ತಾರಲ್ಲ ಅವರಿಂದ ಪಡೆದುಕೊಳ್ತಕ್ಕಂಥದ್ದನ್ನು ಮರಿಬೇಡಿ. ಅಂತಂದರೆ ಇಲ್ಲಿ ತಂದೆ ತಾಯಿ ಅಥವಾ ಯಾವ ಪೋಷಕರಿದ್ದಾರೋ, ಮಗು ಯಾರ ಮನೆಯಲ್ಲಿದ್ದಾನೋ ಅವರ ಹೆಸರನ್ನು ಇಲ್ಲಿ ನೀವು ಮೆನ್ಷನ್ ಮಾಡ್ತಕ್ಕಂಥದ್ದು. ಹಾಗೆ ಸೆಲೆಕ್ಟ್ ಇಲ್ಲಿ ಐಡೆಂಟಿಟಿ ಪ್ರೂಫ್ ಅವ್ರ ಸಂಬಂಧ ಏನು ಅಂತಂದು ಕೇಳ್ತದೆ. ತಂದೆನೋ ತಾಯಿನೋ ಅಥವಾ ಲೀಗಲ್ ಗಾರ್ಡಿಯನ್ ಇದರಲ್ಲಿ ಏನು ಸಂಬಂಧಪಡ್ತದೋ ಅದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಹಾಗೆ ಚೇತನ ಬಾಯಿ ವಿತ್ ಮೈ ಐಡೆಂಟಿಟಿ ಪ್ರೂಫ್ ಆ್ಯಸ್ ಆಧಾರ್, ಪಾನ್, ಎಪಿಕ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್. ಇದು ಪೋಷಕರದು ಅಥವಾ ತಂದೆದೋ ಅಥವಾ ತಾಯಿದು. ಇಷ್ಟರಲ್ಲಿ ಯಾವುದಾದ್ರೂ ಒಬ್ಬರದು ಯಾರು ಬಂದಿರ್ತಾರೋ, ಯಾರ್ದು ನೀವು ಕನ್ಸಲ್ಟ್ ಫಾರ್ಮ್ ಯಾರಿಂದ ತೊಗೊಂಡಿರ್ತಾರೋ ಅದರ ಫಾರ್ಮೇಟನ್ನು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಐಡೆಂಟಿಟಿ ಪ್ರೂಫನ್ನು ಇಲ್ಲಿ ಎಂಟ್ರಿ ಮಾಡಿ. ಜೊತೆಗೆ ಅದರ ನಂಬರನ್ನು ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಬಾಕ್ಸಲ್ಲಿ ನೀವು ಅವ್ರು ಏನು ಐಡೆಂಟಿಟಿ ಪ್ರೂಫ್ ಕೊಟ್ಟಿರ್ತಾರಲ್ಲ ಆ ಬಾಕ್ಸಲ್ಲಿ ಆ ಐಡೆಂಟಿಟಿ ಪ್ರೂಫ್ನ ನಂಬರನ್ನು ಹಾಕಬೇಕಾಗತ್ತೆ. ಇಷ್ಟೆಲ್ಲ ಹಾಕಿಬಿಟ್ಟು ಕೆಳಗಡೆಗೆ ಪ್ಲೇಸ್ ಆಫ್ ಫಿಸಿಕಲ್ ಕನ್ಸೆಂಟ್ ಅಂತ ಹೇಳ್ತಾನೆ. ಅಂದರೆ ನೀವು ಎಲ್ಲಿ ಇದನ್ನು ಮಾಡಿದ್ದು ಅಂತಕ್ಕಂಥದ್ದು. ಸೊ ನೀವು ನಿಮ್ಮ ಶಾಲೆ ಅಡ್ರೆಸ್ಸನ್ನು ತುಂಬತಕ್ಕಂಥದ್ದು. ಹಾಗೆ ಡೇಟನ್ನು ಕೂಡ ಕೇಳ್ತಾನೆ. ಡೇಟನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಡೇಟನ್ನು ಮೆನ್ಷನ್ ಮಾಡಿದ್ಮೇಲೆ ಇಲ್ಲಿ ಆಲ್ರೆಡಿ GLPS ಮೀನಳ್ಳಿ ತಾಂಡ ಆ್ಯಸ್ ಹೆಡ್ ಮಾಸ್ಟರ್ ಸ್ಕೂಲ್ ಅಂತಕ್ಕಂಥದ್ದಿದೆ. ಸೊ ಇದನ್ನು ನೀವು ಇಷ್ಟೆಲ್ಲ ಮಾಡಿ ಸಬ್ಮಿಟ್ ಮಾಡಿದರೆ ಆ ಮಗುವಿಂದು ಅಪಾರ ಐ ಡಿ ಜನ್ರೇಟ್ ಆಗುತ್ತೆ. ಇದರಲ್ಲಿ ಏನು ಸಮಸ್ಯೆ ಇಲ್ಲ. ಸೊ ಈ ಕನ್ಸೆಂಟ್ ಫಾರ್ಮನ್ನು PDF-ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ತುಂಬಿ ಪೋಷಕರಿಂದ ಸಹಿ ಮಾಡಿಸ್ಕೊಂಡು ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಧನ್ಯವಾದ. ಅತ್ಯಂತ ತುರ್ತಾಗಿದೆ, ಬೇಗ ಮಾಡಿ ಮುಗಿಸಿ.